ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಈ ಒತ್ತುವರಿ ತೆರವುಗೊಳಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಸಭೆಯನ್ನು ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು ಸಂಜೆ 5 ಗಂಟೆಗೆ ಅಧಿಕಾರಿಗಳ ಸಭೆ ಕರೆದಿದ್ದಾರೆ. ಅಧಿಕಾರಿಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಚರ್ಚೆ ಮಾಡ್ತಾರೆ. ಇದರಲ್ಲಿ ಸಚಿವರು ಹಾಗೆ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕೇರಳ ರಾಜಕೀಯಕ್ಕೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತದೆ. ವಿಪಕ್ಷಗಳು ಕೂಡ ಈಗಾಗಲೇ ಈ ವಿಚಾರವನ್ನು ಇಟ್ಕೊಂಡು ಹರಿಹಾಯ್ತಾ ಇದ್ದಾರೆ. ಸೊ ಕೇರಳ ಸಿಎಂ ಟ್ವೀಟ್ನಿಂದಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಆಗಿದೆ ಅನ್ನುವಂಥದ್ದು ಸತ್ಯ. ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಬಹಿರಂಗವಾಗಿ ಟ್ವೀಟ್ ಮಾಡಿರುವಂಥದ್ದು ಅದು ಸರ್ಕಾರಕ್ಕೆ ಇರುಸು ಮುರುಸು ಉಂಟು ಮಾಡಿದೆ. ಸೊ ಹಾಗಾಗಿ ಈಗ ಅದ್ರ ಬಗ್ಗೆ ಮಾತಾಡಬೇಕು, ಈ ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡುವ ಸಲುವಾಗಿ ಸಚಿವರನ್ನು ಕೂಡ ಕರೆದಿದ್ದಾರೆ. ಕೆಲವೊಂದಷ್ಟು ಜನ ಆಪ್ತ ಸಚಿವರು, ಹಿರಿಯ ಸಚಿವರುಗಳು ಹಾಗೆ ಹಿರಿಯ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅಟ್ ದ ಸೇಮ್ ಟೈಮ್ ಈಗ ಈ ಸಂತ್ರಸ್ತರೇನಿದ್ದಾರೆ, ಈಗ ಒತ್ತುವರಿ ತೆರವನ್ನು ಮಾಡಿಬಿಟ್ಟಿದ್ದೀವಿ, ಸೊ ಅವ್ರಿಗೇನಾದರೂ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕಾ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಇದಕ್ಕಿಂತ ಮುಂಚೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೋಗಿಲು ಕ್ರಾಸ್ಗೆ ಭೇಟಿ ಕೊಡ್ತಾರೆ ಅನ್ನುವಂಥ ಮಾಹಿತಿ ಇದೆ. 3 ಗಂಟೆ ಸುಮಾರಿಗೆ ಕೋಗಿಲು ಲೇಔಟ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಈಗ ಉತ್ತರ ಕನ್ನಡ ಜಿಲ್ಲಾ ಪ್ರವಾಸದಲ್ಲಿದ್ದಾರೆ. ಅವರು ಬಹುಶಃ ಒಂದು 2:30 ಸುಮಾರಿಗೆ ಬರಬಹುದು ಬೆಂಗಳೂರಿಗೆ ಅನ್ನೋ ನಿರೀಕ್ಷೆಗಳಿವೆ. ಅದಾದ ನಂತರ 3:30 ಸುಮಾರಿಗೆ ಕೋಗಿಲು ಕ್ರಾಸ್ಗೆ ಹೋಗಿ ಅಲ್ಲಿ ಇರುವಂತಹ ಕೆಲವೊಂದಷ್ಟು ಜನರ ಜೊತೆಗೆ ಮಾತಾಡುವಂಥ ಸಾಧ್ಯತೆಗಳಿದೆ. ಬಹುಶಃ ಅದಾದ ನಂತರ ನೇರವಾಗಿ ಸಿಎಂ ಕರೆದಿರುವಂಥ ಸಭೆಗೆ ಇವರು ಆಗಮಿಸಬಹುದು. ಅದಾದ ನಂತರ ಅಂದರೆ 3:30 ಸುಮಾರಿಗೆ ಅಲ್ಲಿಗೆ ಹೋಗಿ ಮುಗಿಸ್ಕೊಂಡು 5 ಗಂಟೆ ಅಷ್ಟರಲ್ಲಿಗೆ ಸಿಎಂ ಜೊತೆಗೆ ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇವೆ. ಈ ಸಂಜೆ ನಡೆಯುವಂಥ ಒಂದು ಸಭೆಯಲ್ಲಿ, ಮೀಟಿಂಗ್ನಲ್ಲಿ ಬಹುಶಃ ಏನಾದರೂ ಒಂದು ತೀರ್ಮಾನಕ್ಕೆ ಬರಬಹುದಾ ಸರ್ಕಾರ ಅನ್ನುವಂಥ ಒಂದು ನಿರೀಕ್ಷೆಗಳಿವೆ. ಯಾಕಂದರೆ ನಿನ್ನೆ ಕೂಡ ಜಮೀರ್ ಅಹಮದ್ ಖಾನ್ ಅವರು ಸ್ಥಳಕ್ಕೆ ಹೋಗಿದ್ರು. ಅವರು ಕೂಡ ಸ್ವೀಟ್ಸ್ ನ್ಯೂಸ್ ಕೊಡ್ತೀನಿ, ನಾನು ಸಿಹಿ ಸುದ್ದಿ ಕೊಡ್ತೀನಿ ಅನ್ನುವಂಥದ್ರ ಬಗ್ಗೆ ಹೇಳಿ ಬಂದಿದ್ದಾರೆ ಅಲ್ಲಿನ ಜನರಿಗೆ. ಬಟ್ ಅದು ಆ ಸಿಹಿ ಸುದ್ದಿ, ಆ ಗುಡ್ ನ್ಯೂಸ್ ಏನಿರುತ್ತೆ ಅನ್ನುವಂಥದ್ದನ್ನು ಜನ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಈಗ ಅಲ್ಲಿರುವಂತಹ ಜನ. ಸೊ ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಅದಕ್ಕೂ ಮುಂಚೆನೇ ಬೆಳಿಗ್ಗೆಯಿಂದಲೇ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಹೋದರು, ಸರ್ವೆ ಕಾರ್ಯವನ್ನು ಮಾಡಿದ್ದಾರೆ. ಎಲ್ರಿಗೂ ಕೂಡ ಒಂದು ನಂಬರ್ಸನ್ನು ಕೊಟ್ಟು ಬಂದಿದ್ದಾರೆ, ಟೋಕನ್ ನಂಬರ್. ಅದನ್ನು ಆ ಸ್ಲೇಟಲ್ಲಿ ಬರೆದು ಅದ್ರ ಮುಂದೆ ಫೋಟೋ ಕೂಡ ಕ್ಲಿಕ್ ಮಾಡಿ ಎಲ್ಲ ಡಾಕ್ಯುಮೆಂಟೇಷನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಶ್ಯಾಮ್ ಭಟ್ ಅವರು ಕೂಡ ಹೋಗಿದ್ರು. ಅವರು ಕೂಡ ಹೋಗಿ ಸಂತ್ರಸ್ತರ ಜೊತೆಗೆ ಮಾತಾಡಿದ್ದಾರೆ. ನಿಮ್ಗೆ ಏನೇನು ಭರವಸೆ ಕೊಟ್ಟಿದ್ರು ಅಥವಾ ಎಲ್ಲಿಂದ ಯಾವಾಗಲಿಂದ ನೀವು ಎಲ್ಲಿದ್ದೀರಿ, ಯಾರು ನೀವು, ಎಲ್ಲದ್ರ ಬಗ್ಗೆಯೂ ಕೂಡ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಒಂದು ಸುಮೋಟ ಕೇಸನ್ನು ಕೂಡ ಮಾನವ ಹಕ್ಕುಗಳ ಆಯೋಗ ದಾಖಲಿಸಿಕೊಂಡಿದೆ. ಇವತ್ತು ಸಂಜೆ 5 ಗಂಟೆಗೆ ಅಧಿಕಾರಿಗಳ ಸಭೆ ಕರೆದಿದ್ದಾರೆ. ಅಧಿಕಾರಿಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಚರ್ಚೆ ಮಾಡ್ತಾರೆ. ಇದರಲ್ಲಿ ಸಚಿವರು ಹಾಗೆ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕೇರಳ ರಾಜಕೀಯಕ್ಕೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತದೆ. ವಿಪಕ್ಷಗಳು ಕೂಡ ಈಗಾಗಲೇ ಈ ವಿಚಾರವನ್ನು ಇಟ್ಕೊಂಡು ಹರಿಹಾಯ್ತಾ ಇದ್ದಾರೆ. ಸೊ ಕೇರಳ ಸಿಎಂ ಟ್ವೀಟ್ನಿಂದಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಆಗಿದೆ ಅನ್ನುವಂಥದ್ದು ಸತ್ಯ. ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಬಹಿರಂಗವಾಗಿ ಟ್ವೀಟ್ ಮಾಡಿರುವಂಥದ್ದು ಅದು ಸರ್ಕಾರಕ್ಕೆ ಇರುಸು ಮುರುಸು ಉಂಟು ಮಾಡಿದೆ. ಸೊ ಹಾಗಾಗಿ ಈಗ ಅದ್ರ ಬಗ್ಗೆ ಮಾತಾಡಬೇಕು, ಈ ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡುವ ಸಲುವಾಗಿ ಸಚಿವರನ್ನು ಕೂಡ ಕರೆದಿದ್ದಾರೆ. ಕೆಲವೊಂದಷ್ಟು ಜನ ಆಪ್ತ ಸಚಿವರು, ಹಿರಿಯ ಸಚಿವರುಗಳು ಹಾಗೆ ಹಿರಿಯ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅಟ್ ದ ಸೇಮ್ ಟೈಮ್ ಈಗ ಈ ಸಂತ್ರಸ್ತರೇನಿದ್ದಾರೆ, ಈಗ ಒತ್ತುವರಿ ತೆರವನ್ನು ಮಾಡಿಬಿಟ್ಟಿದ್ದೀವಿ, ಸೊ ಅವ್ರಿಗೇನಾದರೂ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕಾ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಇದಕ್ಕಿಂತ ಮುಂಚೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೋಗಿಲು ಕ್ರಾಸ್ಗೆ ಭೇಟಿ ಕೊಡ್ತಾರೆ ಅನ್ನುವಂಥ ಮಾಹಿತಿ ಇದೆ. 3 ಗಂಟೆ ಸುಮಾರಿಗೆ ಕೋಗಿಲು ಲೇಔಟ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಈಗ ಉತ್ತರ ಕನ್ನಡ ಜಿಲ್ಲಾ ಪ್ರವಾಸದಲ್ಲಿದ್ದಾರೆ. ಅವರು ಬಹುಶಃ ಒಂದು 2:30 ಸುಮಾರಿಗೆ ಬರಬಹುದು ಬೆಂಗಳೂರಿಗೆ ಅನ್ನೋ ನಿರೀಕ್ಷೆಗಳಿವೆ. ಅದಾದ ನಂತರ 3:30 ಸುಮಾರಿಗೆ ಕೋಗಿಲು ಕ್ರಾಸ್ಗೆ ಹೋಗಿ ಅಲ್ಲಿ ಇರುವಂತಹ ಕೆಲವೊಂದಷ್ಟು ಜನರ ಜೊತೆಗೆ ಮಾತಾಡುವಂಥ ಸಾಧ್ಯತೆಗಳಿದೆ. ಬಹುಶಃ ಅದಾದ ನಂತರ ನೇರವಾಗಿ ಸಿಎಂ ಕರೆದಿರುವಂಥ ಸಭೆಗೆ ಇವರು ಆಗಮಿಸಬಹುದು. ಅದಾದ ನಂತರ ಅಂದರೆ 3:30 ಸುಮಾರಿಗೆ ಅಲ್ಲಿಗೆ ಹೋಗಿ ಮುಗಿಸ್ಕೊಂಡು 5 ಗಂಟೆ ಅಷ್ಟರಲ್ಲಿಗೆ ಸಿಎಂ ಜೊತೆಗೆ ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇವೆ. ಈ ಸಂಜೆ ನಡೆಯುವಂಥ ಒಂದು ಸಭೆಯಲ್ಲಿ, ಮೀಟಿಂಗ್ನಲ್ಲಿ ಬಹುಶಃ ಏನಾದರೂ ಒಂದು ತೀರ್ಮಾನಕ್ಕೆ ಬರಬಹುದಾ ಸರ್ಕಾರ ಅನ್ನುವಂಥ ಒಂದು ನಿರೀಕ್ಷೆಗಳಿವೆ. ಯಾಕಂದರೆ ನಿನ್ನೆ ಕೂಡ ಜಮೀರ್ ಅಹಮದ್ ಖಾನ್ ಅವರು ಸ್ಥಳಕ್ಕೆ ಹೋಗಿದ್ರು. ಅವರು ಕೂಡ ಸ್ವೀಟ್ಸ್ ನ್ಯೂಸ್ ಕೊಡ್ತೀನಿ, ನಾನು ಸಿಹಿ ಸುದ್ದಿ ಕೊಡ್ತೀನಿ ಅನ್ನುವಂಥದ್ರ ಬಗ್ಗೆ ಹೇಳಿ ಬಂದಿದ್ದಾರೆ ಅಲ್ಲಿನ ಜನರಿಗೆ. ಬಟ್ ಅದು ಆ ಸಿಹಿ ಸುದ್ದಿ, ಆ ಗುಡ್ ನ್ಯೂಸ್ ಏನಿರುತ್ತೆ ಅನ್ನುವಂಥದ್ದನ್ನು ಜನ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಈಗ ಅಲ್ಲಿರುವಂತಹ ಜನ. ಸೊ ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಅದಕ್ಕೂ ಮುಂಚೆನೇ ಬೆಳಿಗ್ಗೆಯಿಂದಲೇ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಹೋದರು, ಸರ್ವೆ ಕಾರ್ಯವನ್ನು ಮಾಡಿದ್ದಾರೆ. ಎಲ್ರಿಗೂ ಕೂಡ ಒಂದು ನಂಬರ್ಸನ್ನು ಕೊಟ್ಟು ಬಂದಿದ್ದಾರೆ, ಟೋಕನ್ ನಂಬರ್. ಅದನ್ನು ಆ ಸ್ಲೇಟಲ್ಲಿ ಬರೆದು ಅದ್ರ ಮುಂದೆ ಫೋಟೋ ಕೂಡ ಕ್ಲಿಕ್ ಮಾಡಿ ಎಲ್ಲ ಡಾಕ್ಯುಮೆಂಟೇಷನ್ಸ್ ಮಾಡ್ಕೊಳ್ತಾ ಇದ್ದಾರೆ.
ಮತ್ತೊಂದು ಕಡೆ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಶ್ಯಾಮ್ ಭಟ್ ಅವರು ಕೂಡ ಹೋಗಿದ್ರು. ಅವರು ಕೂಡ ಹೋಗಿ ಸಂತ್ರಸ್ತರ ಜೊತೆಗೆ ಮಾತಾಡಿದ್ದಾರೆ. ನಿಮ್ಗೆ ಏನೇನು ಭರವಸೆ ಕೊಟ್ಟಿದ್ರು ಅಥವಾ ಯಾವಾಗಲಿಂದ ನೀವು ಎಲ್ಲಿದ್ದೀರಿ, ಯಾರು ನೀವು, ಎಲ್ಲದ್ರ ಬಗ್ಗೆನೂ ಕೂಡ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಒಂದು ಸುಮೋಟ ಕೇಸನ್ನು ಕೂಡ ಮಾನವ ಹಕ್ಕುಗಳ ಆಯೋಗ ದಾಖಲಿಸಿಕೊಂಡಿದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH